ಸೀರೆಯಲ್ಲಿ ಮಿಂಚಿದ ಇಶಾ ಅಂಬಾನಿ, ಬ್ಲೌಸ್ನಲ್ಲಿ ಥೇಟ್ ಅಮ್ಮ. ನ್ಯೂಯಾರ್ಕ್ನಲ್ಲಿ ಕಳೆದ ಸೋಮವಾರ ನಡೆದ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಮತ್ತು ವಿಶೇಷ ಫ್ಯಾಷನ್ ಈವೆಂಟ್ ಮೆಟ್ ಗಾಲಾ 2026ರಲ್ಲಿ ಭಾರತೀಯ ಫ್ಯಾಷನ್ ಕಲೆಯನ್ನು ಬೆಂಬಲಿಸಬೇಕೆಂಬ ತಮ್ಮ ವಾದವನ್ನು ಬಲವಾಗಿ ಮಂಡಿಸಿದ್ರು ಇಶಾ ಅಂಬಾನಿ. ಈ ವೇದಿಕೆಯಲ್ಲಿ ಆಕೆಯ ಡಿಸೈನರ್ ಗೌರವ್ ಗುಪ್ತಾ ವಿನ್ಯಾಸಗೊಳಿಸಿದ ವಿಶಿಷ್ಟ ಸೀರೆ ಧರಿಸಿ ಬೆರಗು ಮೂಡಿಸಿದ್ರು. ಈ ಸೀರೆಯು ಕೈಯಿಂದ ಚಿತ್ರಿಸಿದ ರಾಜಸ್ಥಾನಿ ಪಿಚ್ವಾಯಿ ಪ್ರೇರೇಪಿತ ಮಾದರಿಗಳನ್ನು ಒಳಗೊಂಡಿದ್ದು ವಿಶೇಷ. ರಿಲಯನ್ಸ್ ರಿಟೇಲ್ ಬ್ರ್ಯಾಂಡ್ ಸ್ವದೇಶ್ನ ಕಲಾವಿದರು ಈ ಸೀರೆಯನ್ನ ಶುದ್ಧ ಚಿನ್ನದ ದಾರಗಳಿಂದ ವಿನ್ಯಾಸಗೊಳಿಸಿದ್ದು, ಅಂತಿಮವಾಗಿ ಬ್ಲೌಸ್ ಕೂಡ ವಿಶೇಷ ಆಕರ್ಷಣೆಯಾಗಿತ್ತು. ಇಡೀ ಬ್ಲೌಸ್ ತನ್ನ ತಾಯಿ ನೀತಾ ಅಂಬಾನಿಯವರ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ ಅಂತ ಇಶಾ ವೋಗ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಬ್ಲೌಸ್ ಅನ್ನು ಸುಮಾರು 1800 ಕ್ಯಾರೆಟ್ಗಳ ವಜ್ರಗಳ ಜೊತೆಗೆ ಪಚ್ಚಿಗಳು, ಹೋಲ್ಕಿ ಹಾಗೂ ಕುಂದನ್ಗಳಿಂದ ಅಲಂಕರಿಸಲಾಗಿದೆ. ಇದು ಅದರ ಪರಂಪರೆಯನ್ನ ಜೀವಂತಗೊಳಿಸುತ್ತೆ ಅಂತ ಡಿಸೈನರ್ ಗೌರವ್ ಗುಪ್ತಾ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಇಶಾ ಅದ್ಭುತವಾದ ಸೀರೆ ಆಭರಣಗಳನ್ನು ಧರಿಸಿದ್ರು. ಜೊತೆಗೆ ರೆಡ್ ಕಾರ್ಪೆಟ್ ಮೇಲೆ ಸುಬೋಧ್ ಗುಪ್ತಾ ಅವರ ಮಾವಿನ ಶಿಲ್ಪದ ಕ್ರೋಚೆಟ್ ಬ್ಯಾಗ್ ಅನ್ನು ಧರಿಸಿದ್ರು. ಇದು ಭಾರತದ ಪರಂಪರೆಗೆ, ಕರಕುಶಲತೆಗೆ ಸಾಕ್ಷಿಯಾಗಿದೆ. ಸಿಂಪಲ್ ಆಗಿ ಹೇಳೋದಾದರೆ, ಈ ವರ್ಷದ ಮೆಟ್ ಗಾಲಾ 2026ರ ಥೀಮ್ ಫ್ಯಾಷನ್ ಈಸ್ ಆರ್ಟ್ಗೆ ಅನುಗುಣವಾಗಿತ್ತು. ಅದೇ ರೀತಿ ತಮ್ಮ ಕೇಶವನ್ನು ವಿಶೇಷವಾಗಿ ಅಲಂಕರಿಸಿದ್ರು. ಇದೆಲ್ಲವೂ ಆಕೆಯನ್ನ ಸ್ವರ್ಗದಿಂದ ಭೂಮಿಗೆ ಇಳಿದ ದೇವತೆಯಂತೆ ಕಾಣುವಂತೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೂ ಮೊದಲು ಮೇ 1ರಂದು ನ್ಯೂಯಾರ್ಕ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತವನ್ನು ಅಕ್ಷರಶಃ ಚಿತ್ರಿಸುವ ಅದ್ಭುತವಾದ ಬ್ಯಾಂಡೇಜ್ ಉಡುಪಿನಲ್ಲಿ ಕಾಣಿಸಿಕೊಂಡು ಇಶಾ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು. ಈ ಉಡುಪನ್ನು 26 ವಿಭಿನ್ನ ರೀತಿಯ ಅಂಚುಗಳೊಂದಿಗೆ ವಿನ್ಯಾಸಗೊಳಿಸಿದ್ದು ವಿಶೇಷವಾಗಿತ್ತು.